ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನ ಕಥೆ ಶಂಭು ಶಂಕರ. ಮಧ್ಯ ವಯಸ್ಸು ದಾಟಿದ ಬ್ರಹ್ಮಚಾರಿ ಮಹೇಶ್ ಅವರು ರೂ. 300 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಯ ಒಡೆಯ. ಆ ಆಸ್ತಿಗೆ ಮಹೇಶ್ ಅವರ ಒಬ್ಬ ತಮ್ಮ ಹೆಸರು ಶಂಭು ಮತ್ತು ಒಬ್ಬ ಅಣ್ಣನ ಮಗ ಹೆಸರು ಶಂಕರ, ಇವರಿಬ್ಬರು ವಾರಸುದಾರರು. ಶಂಭು ಕ್ರಿಮಿನಲ್ ಹಿನ್ನೆಲೆಯುಳ್ಳವನು. ಯಾವುದೋ ಮೊಕದ್ದಮೆಯಲ್ಲಿ ಪೊಲೀಸರಿಗೆ ಬೇಕಾದವನಾಗಿ ದಶಕಕ್ಕೂ ಹೆಚ್ಚು ಕಾಲ ತಲೆಮರೆಸಿಕೊಂಡಿದ್ದವನು. ಶಂಭುವಿನ ಕಣ್ಮರೆಯಿಂದ ಇಡೀ ಆಸ್ತಿಗೆ ತಾನೊಬ್ಬನೇ ವಾರಸುದಾರನೆಂದು ತಿಳಿದಿದ್ದ ಶಂಕರನಿಗೆ ಶಂಭುವಿನ ಅಚಾನಕ್ ಆಗಮನದಿಂದ ತತ್ತರಿಸಿ ಹೋಗುವಂತಾಯಿತು. ಈ ಕಥೆಯಲ್ಲಿ ಅದೆಷ್ಟು ತಿರುವುಗಳಿವೆ ಎಂದು ಗುರುತಿಸಲು ಪ್ರಯತ್ನಿಸಿ. ಕಥೆ ಓದಿ, ಕೇಳಿ, ಆನಂದಿಸಿ. ಧನ್ಯವಾದಗಳು. ವಕೀಲರೇ, ನೆನ್ನೆ ನೀವು ನನ್ನ ತಲೆ ಕೆಡಿಸಿ ಕಳುಹಿಸಿದಿರಿ. ರಾತ್ರಿ ಬೆಳಗು ಯೋಚಿಸಿ ಈಗ ಹಗುರವಾದ ಮನಸ್ಸಿನಿಂದ ಬಂದಿದ್ದೇನೆ. ಜೀವನದುದ್ದಕ್ಕೂ 3 ಕಾಸಿಗೂ ಪ್ರಯೋಜನವಿಲ್ಲದವನಾಗಿ ಬಾಳುವುದಕ್ಕಿಂತ ಏನಾದರೊಂದು ಸಾಧನೆ ಮಾಡಲೇಬೇಕೆಂದು ತೀರ್ಮಾನಿಸಿದ್ದೇನೆ. ಹೇಗೂ ನನ್ನ ಜೀವ ಉಳಿಸಿಕೊಳ್ಳಲು ಏನಾದರೂ ಮಾಡಬೇಕು. ಬರೀ 2 ಲಕ್ಷಕ್ಕೆ ಕೈ ಹಾಕಿ ಮತ್ತೆ ಬರಿಗೈ ದಾಸನಾಗುವ ಬದಲು ಕೋಟಿ ಹಣಕ್ಕೆ ಕೈ ಹಾಕಲು ನಿರ್ಧರಿಸಿದ್ದೇನೆ. ಇಷ್ಟು ದಿನ ನನ್ನ ತಲೆಗೆ ಬಾರದ ನಮ್ಮಣ್ಣನ ಆಸ್ತಿಯ ಬಗ್ಗೆ ಹೇಳಿ ನೀವು ನನ್ನ ಬುದ್ಧಿ ಕೆಡಿಸಿದ್ದೀರಿ. ಹೇಳಿ ವಕೀಲರೇ, ನಿಜಕ್ಕೂ ನಿಮಗೆ ಇದರಲ್ಲಿರುವ ಆಸಕ್ತಿಗೆ ಕಾರಣವೇನು? ನಿಮ್ಮ ಮಗಳ ದುರಂತ ಮರಣವೊಂದೇ ಇಂತಹ ಘೋರ ಕೃತ್ಯಕ್ಕೆ ನಿಮ್ಮನ್ನು ಪ್ರೇರೇಪಿಸುವುದೆಂದು ನಂಬಲಾರೆ. ಬೇರೆ ಇನ್ನೇನೋ ಕಾರಣವಿರಬೇಕು. ಅಲ್ಲದೆ ಈ ಕೆಲಸಕ್ಕೆ ನಾನೇ ಏಕೆ ಆಗಬೇಕು? ಶಂಕರನಿಗೂ ಆಸ್ತಿಯಲ್ಲಿ ಅರ್ಧ ಪಾಲು ಸಿಗುತ್ತದೆ. ಇಷ್ಟು ದಿನಗಳ ಕಾಲ ಶಂಕರನಿಗೆ ಈ ವಿಷಯ ಹೇಳಿ ಅವನ ತಲೆ ಕೆಡಿಸದೆ ನನಗೇಕೆ ಹೇಳಿದಿರಿ? ಇದನ್ನೆಲ್ಲ ಸರಿಯಾಗಿ ತಿಳಿದರೆ ಮಾತ್ರ ನಾನು ನಿಮ್ಮೊಂದಿಗೆ ಈ ಕೆಲಸದಲ್ಲಿ ಪಾಲುದಾರನಾಗುವೆ. ಹಿಂದೆರಡು ದಿನಗಳಲ್ಲಿದ್ದ ಉದ್ವೇಗ ಶಂಭುವಿನಲ್ಲಿಂದು ಕಾಣುತ್ತಿರಲಿಲ್ಲ. ಸಮಾಧಾನವಾಗಿ ವಕೀಲರನ್ನೇ ಪ್ರಶ್ನಿಸಿದ್ದ. ಹೇಗೂ ಆತುರವಿಲ್ಲದ ಕಾರಣ ವಕೀಲರು ನಿನ್ನೆಯಂತೆಯೇ ನಿಧಾನವಾಗಿ ಶಂಭುವಿನೊಂದಿಗೆ ಮಾತನಾಡಿದರು. ನೋಡಿ ಶಂಭು, ನಿಮ್ಮಣ್ಣನ ಅನಾರೋಗ್ಯದ ಕಾರಣ ಶಂಕರನೇ ನಿಮ್ಮಣ್ಣನ ಸಂಪೂರ್ಣ ಸಾಮ್ರಾಜ್ಯದ ನಿಜವಾದ ಒಡೆಯನಂತೆ ನಡೆಸಿಕೊಂಡು ಹೋಗುತ್ತಿದ್ದಾನೆ. ಆದ ಕಾರಣ ನಿಮ್ಮಣ್ಣನನ್ನು ಕೊಲೆ ಮಾಡಿ ಆಸ್ತಿಯನ್ನು ಹೊಡೆಯುವ ಅವಶ್ಯಕತೆ ಶಂಕರನಿಗಿಲ್ಲ. ಆದ್ದರಿಂದ ನಾನು ಶಂಕರನನ್ನು ಈ ಕೆಲಸಕ್ಕಾಗಿ ಕೇಳುವಂತಿಲ್ಲ. ನಿಜಕ್ಕೂ ನನ್ನ ಮಗಳ ದುರಂತ ಸಾವಿನಿಂದಾಗಿ ನಿಮ್ಮಣ್ಣನ ಮೇಲೆ ಸೇಡು ತೀರಿಸಿಕೊಳ್ಳಲು ಸಮಯ ಕಾಯುತ್ತಿದ್ದೇನೆ. ಮತ್ತೊಮ್ಮೆ ಹೇಳುತ್ತೇನೆ, ಅವರು ಬದುಕಿದ್ದರೆ ಎಂದೋ ಒಂದು ದಿನ ಈ ಕೆಲಸವನ್ನು ನಾನೇ ಮಾಡುತ್ತೇನೆ. ಇದನ್ನು ನೀವು ನಂಬಿದರೂ ಬಿಟ್ಟರೂ ನನಗೇನೂ ನಷ್ಟವಿಲ್ಲ. ನಿಮಗೆ ನಂಬಿಕೆ ಇಲ್ಲದಿದ್ದರೆ ಇಲ್ಲಿಂದ ಜಾಗ ಖಾಲಿ ಮಾಡಿ. ನಾನೇನು ನಿಮ್ಮ ಬಳಿಗೆ ಹುಡುಕಿಕೊಂಡು ಬರಲಿಲ್ಲ. ಸಮಯ ಸಿಕ್ಕಾಗ ನಾನೇ ಅದನ್ನು ಸಾಧಿಸುವೆ. ಸ್ವಲ್ಪ ತಾಳಿ ವಕೀಲರೇ. 20 ವರ್ಷಗಳಿಗೂ ಹೆಚ್ಚು ಕಾಲ ಕ್ರಿಮಿನಲ್ ಅನುಭವದ ಹಿನ್ನೆಲೆ ಇರುವ ನಾನು ಇನ್ನಷ್ಟು ತಿಳಿಯುವ ಅಗತ್ಯವಿದೆ. ಸಾಮ್ರಾಜ್ಯದ ಒಡೆಯನಂತೆಯೇ ಬದುಕುತ್ತಿರುವ ಶಂಕರ ನಾನು ಬರೀ 2 ಲಕ್ಷ ರೂಪಾಯಿ ಕೇಳಿದಾಗ ಏಕೆ ಹಣವಿಲ್ಲವೆಂದು ಸುಳ್ಳು ಹೇಳಿದ? ಇದು ನನಗೆ ಅರ್ಥವಾಗದಾಗಿದೆ. ಪಟ್ಟು ಬಿಡದ ಶಂಭು ಹೆಚ್ಚು ತಿಳಿಯುವ ಬೇಡಿಕೆ ಮುಂದಿಟ್ಟಿದ್ದ. ಇದನ್ನು ನಿರೀಕ್ಷಿಸದಿದ್ದ ವಕೀಲರು ಒಂದು ಕ್ಷಣ ಯೋಚಿಸಬೇಕಾಯಿತು. ಎಲ್ಲ ಸಂದರ್ಭಗಳನ್ನೂ ಮನದಟ್ಟಾಗುವಂತೆ ತಿಳಿ ಹೇಳಿದರೆ ಮಾತ್ರ ಇಂತಹ ಕೆಲಸಕ್ಕೆ ಕೈ ಹಾಕುವೆನೆನ್ನುವ ಶಂಭುವಿನ ಅನುಭವಕ್ಕೆ ಮೆಚ್ಚಿದ್ದರು. ಶಂಭು ಕೇಳಿದ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರಿಸಬೇಕು. ಒಂದು ಅಣು ಮಾತ್ರವೂ ಸಂಶಯಕ್ಕೆ ಆಸ್ಪದವಿರಬಾರದು. ಹೊಳೆದಿತ್ತು ಉತ್ತರ. ಶಂಭು, ಶಂಕರ ಬೆಳೆದಿದ್ದೇ ಅಂತಹ ವಾತಾವರಣ. ಇದು ಅವನ ಮಹೇಶ್ ಅಂಕಲ್ರಿಂದ ಬಂದ ಬಳುವಳಿ. 1 ಕಾಸೂ ಖರ್ಚು ಮಾಡುವವನಲ್ಲ. ನೀವು 1 ಕಟ್ಟು ಬೀಡಿ ಅವನಿಂದ ಪಡೆದರೂ ಸಹ ಅದು ನಿಮ್ಮ ಪುಣ್ಯವೆಂದು ತಿಳಿಯಿರಿ. ಅಂತಹ ಜಿಪುಣಾಗ್ರೇಸರ ಚೆನ್ನಾಗಿ ಅನುಭವಿಸಬೇಕಾದ ಈ ವಯಸ್ಸಿನಲ್ಲೇ ಹೀಗೆ, ಮುಂದೆ ಹೇಗೋ? ಅಂಥವನ ಬಳಿ ಹೋಗಿ ನೀವು 2 ಲಕ್ಷ ಕೇಳಿದರೆ ಕೊಟ್ಟಾನೆಯೇ? ನಿಮ್ಮದೊಂದು ಭ್ರಮೆ. ನೀವು ಇನ್ನೂ ಯೋಚಿಸುವಿರಾದರೆ 1 ವಾರ ಬಿಟ್ಟು ಮತ್ತೆ ಬನ್ನಿ. ಏಕೆಂದರೆ ನಾಳೆ ನಾನು ದೆಹಲಿಗೆ ಹೋಗುವವನಿದ್ದೇನೆ. ಬರುವುದು ತಡವಾಗಬಹುದು. ಯೋಚಿಸಿ ನೋಡಿ. ಪಳಗಿದ ವಕೀಲರು ಸುಳ್ಳು ಹೇಳಲು ಕಷ್ಟಪಡಬೇಕೇ?
ಸಮಯಕ್ಕೆ ತಕ್ಕಂತೆ ಹೇಳಿದರು. ಶಂಭು ಈ ವಾದವನ್ನು ಒಪ್ಪದೇ ಇರಲು ಯಾವುದೇ ಕಾರಣವಿರಲಿಲ್ಲ. ಹಿರಿಯ ವಕೀಲರು ಶಂಭುವಂತಹ ವ್ಯಕ್ತಿಯನ್ನು ಹೇಗೆ ಬಗ್ಗಿಸಬೇಕೆಂದು ಚೆನ್ನಾಗಿ ಬಲ್ಲವರಾಗಿದ್ದರು. ಸ್ವಲ್ಪ ಸಡಿಲಗೊಂಡಿದ್ದ ಶಂಭುವಿನ ಮನಸ್ಸು ಮತ್ತೆ ಬಿಗಿ ಮಾಡಲು 1 ವಾರ ತಾವು ಸಿಗುವುದಿಲ್ಲವೆಂದು ಹೆದರಿಸಲು ಪ್ರಯತ್ನಿಸಿದ್ದರು. ಇವರ ಈ ಉಪಾಯಕ್ಕೆ ಶಂಭು ಸೋಲಲೇಬೇಕಾಯಿತು. ಈಗ ಉಳಿದಿರುವ 10 ದಿನಗಳಲ್ಲಿ ವಕೀಲರು 1 ವಾರ ಸಿಗುವುದಿಲ್ಲವೆಂದರೆ ಕಾಲಾವಕಾಶ ತೀರಾ ಕಡಿಮೆಯಾಗುತ್ತದೆ. ಆಮೇಲೆ ಹೇಗೋ ಏನೋ ಕ್ಷಣದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದ ಶಂಭು. ವಕೀಲರೇ, ನೀವು ಯಾವ ಕಾರಣಕ್ಕೆ ಈ ಪಿತೂರಿ ನಡೆಸಿದ್ದೀರೋ ಅದು ನನಗೇಕೆ? ಅದೇನೋ ಹೇಳುವಿನೆಂದಿದ್ದರಲ್ಲ, ಅದೇನು ಹೇಳಿ, ಅದರ ಸಾಧ್ಯಾಸಾಧ್ಯತೆಗಳನ್ನು ಚರ್ಚಿಸೋಣ. ವಕೀಲರು ಹಾಗೆ ಬಾ ದಾರಿಗೆ ಎಂದು ತಮ್ಮಲ್ಲೇ ಅಂದುಕೊಂಡರು. ನೋಡಿ ಶಂಭು, ನಿಮ್ಮಣ್ಣನ ಮೇಲೆ ಸೇಡು ತೀರಿಸಿಕೊಳ್ಳಲು 5 ವರ್ಷಗಳಿಂದ ಒಂದು ಯೋಜನೆ ತಯಾರಿಸಿ ಕೆಲವು ಸಿದ್ಧತೆಗಳನ್ನು ನಡೆಸಿದ್ದೇನೆ. ಇದರ ಮುಖ್ಯ ಅಂಶವೆಂದರೆ ನಿಮ್ಮಣ್ಣನ ಸಾವು ಆತ್ಮಹತ್ಯೆ ಎಂದು ತೀರ್ಮಾನಿಸುವಂತಿರಬೇಕು. ನೀವೊಬ್ಬ ಅನುಭವಿ ವಕೀಲರಾಗಿ ಇದು ಸಾಧ್ಯವೆಂದು ನಂಬುವುದೊಂದು ವಿಶೇಷವೇ ಸರಿ. ಎಂತಹ ಕೊಲೆಗಾರನೇ ಆದರೂ ತಾನು ಮಾಡಿದ ಕೊಲೆಗೆ ಏನಾದರೊಂದು ಸಾಕ್ಷಿಯನ್ನು ಹಿಂದೆ ಬಿಟ್ಟೇ ಇರುತ್ತಾನೆಂದು ಒಂದು ನಂಬಿಕೆ ಇದೆ ಅಲ್ಲವೇ? ತನ್ನ ಸಂಶಯವನ್ನು ಮುಂದಿಟ್ಟಿದ್ದ ಶಂಭು. ಹೌದು, ಅದನ್ನು ನಾನು ನಂಬುತ್ತೇನೆ. ಆದರೆ ನನ್ನ ಯೋಜನೆಯಂತೆ ಸಿಕ್ಕಿ ಬೀಳುವ ಸಾಧ್ಯತೆ ಎಷ್ಟೋ ಲಕ್ಷಕ್ಕೆ 1. ಪೊಲೀಸರು ನಮ್ಮಂತೆ ಮನುಷ್ಯರಲ್ಲವೇ? ಅವರು ಪತ್ತೆ ಹಚ್ಚಲಾಗದಂತಹ ರೀತಿಯಲ್ಲಿ ಕಾರ್ಯ ನಡೆಯುತ್ತದೆ. ನಿಮಗೆ ಧೈರ್ಯವಿದೆಯಾ ಹೇಳಿ? ಏನೂ ಮಾಡದೆ 16 ಕೋಟಿಯ ಆಸ್ತಿ ಕೈ ಸೇರಬೇಕೆಂದರೆ ಹೇಗೆ? ಹೇಳಿ ವಕೀಲರೇ, ನಿಮ್ಮ ಯೋಜನೆ ಏನು? ವೆಲ್ ಶಂಭು ಎಂದು ಹೇಳಿ ತಮ್ಮ ಮೇಜಿನ ಡ್ರಾದೊಳಗಿಂದ ಒಂದು ಅಯಸ್ಕಾಂತವನ್ನು ತೆಗೆಯುತ್ತಾರೆ. ಒಂದು ಕಾಗದದ ಹಾಳೆಯ ಮೇಲೆ 1 ರೂಪಾಯಿ ನಾಣ್ಯ ಇಟ್ಟು ಹಾಳೆಯ ಕೆಳಗೆ ಅಯಸ್ಕಾಂತದ ಸಹಾಯದಿಂದ ಮಕ್ಕಳು ಆಡಿಸುವಂತೆ ನಾಣ್ಯವನ್ನು ಆಚೀಚೆ ಓಡಾಡಿಸುತ್ತಾರೆ. ಶಂಭು, ಈ ನಾಣ್ಯ ಹೇಗೆ ಓಡಾಡುತ್ತದೆ ನೋಡಿದಿರಾ? ಇದೊಂದು ಮಕ್ಕಳ ಆಟವಲ್ಲವೇ ವಕೀಲರೇ? ಹೌದು. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ಈ ನಾಣ್ಯವನ್ನು ಓಡಾಡಿಸುತ್ತಿರುವ ಶಕ್ತಿ ಅಗೋಚರ, ಹಾಗೂ ಅದಕ್ಕೆ ಈ ಕಾಗದದ ಹಾಳೆಯ ತಡೆಯಿಲ್ಲ. ಶಂಭು ಸುಮ್ಮನೆ ಕೇಳುತ್ತಿದ್ದ. ವಕೀಲರು ಮುಂದುವರೆಸಿದರು. ಇದೇ ತಂತ್ರವನ್ನು ಉಪಯೋಗಿಸಿಕೊಂಡು ಹೊರಗೆ ನಿಂತು ಕೋಣೆಯ ಒಳಗಿನ ಚಿಲಕವನ್ನು ಹಿಂದೆ ಮುಂದೆ ಓಡಾಡಿಸುವಂತಹ ಚಿಲಕವನ್ನು ತಯಾರಿಸಿ ಮಹೇಶ್ ರವರ ಕೋಣೆಯ ಒಳಗೆ ಅಳವಡಿಸಲಾಗಿದೆ. ಸಲೀಸಾಗಿ ಓಡಾಡುವ ಹಿತ್ತಾಳೆಯ ಚಿಲಕದ ಸಮತಟ್ಟಾದ ಬೋಲ್ಟ್ನ ಒಳಗೆ ಕಬ್ಬಿಣದ ಪಟ್ಟಿಯನ್ನು ಅಳವಡಿಸಲಾಗಿದೆ. ಈ ಬೋಲ್ಟ್ ಅನ್ನು ಬಾಗಿಲಿನ ಹೊರಗಡೆಯಿಂದ ತುಂಬಾ ಶಕ್ತಿಶಾಲಿಯಾದ ಅಯಸ್ಕಾಂತವನ್ನು ಉಪಯೋಗಿಸಿ ಸಲೀಸಾಗಿ ಹಿಂದೆ ಮುಂದೆ ಸರಿಸಬಹುದಾಗಿದೆ. ಇಂತಹುದೇ ಇನ್ನೊಂದು ಚಿಲಕವನ್ನು ನನ್ನ ಕೋಣೆಗೂ ಅಳವಡಿಸಿದ್ದೇನೆ. ಅದನ್ನು ನೀವು ನಿಮಗೆ ಸಂಪೂರ್ಣ ಮನವರಿಕೆಯಾಗುವಂತೆ ಪರೀಕ್ಷಿಸಬಹುದು, ಬನ್ನಿ ಎಂದು ತಮ್ಮ ಕೋಣೆಯ ಬಾಗಿಲ ಕಡೆ ನಡೆಯುತ್ತಾರೆ. ಶಂಭುವು ಎದ್ದು ಅವರನ್ನು ಹಿಂಬಾಲಿಸುತ್ತಾನೆ. ಅವರ ಕೈಯಲ್ಲಿ ಸ್ವಲ್ಪ ದೊಡ್ಡದಾದ ಇನ್ನೊಂದು ಅಯಸ್ಕಾಂತವಿರುತ್ತದೆ. ಬಾಗಿಲ ಒಂದು ಬದಿಯಲ್ಲಿರುವ ಚಿಲಕವನ್ನು ಇನ್ನೊಂದು ಬದಿಯಲ್ಲಿ ಅಯಸ್ಕಾಂತವನ್ನಿಟ್ಟು ಹಿಂದೆ ಮುಂದೆ ಆಡಿಸುತ್ತಾರೆ. ಅಯಸ್ಕಾಂತದ ಓಡಾಟಕ್ಕೆ ತಕ್ಕಂತೆ ಒಳಗಿನ ಚಿಲಕವೂ ಓಡಾಡುತ್ತದೆ. ಶಂಭುವಿಗೆ ಇದನ್ನು ನೋಡಿ ಅಚ್ಚರಿಯಾಗುತ್ತದೆ. ಮಕ್ಕಳಾಡುವ ಆಟ ಇಂತಹ ಒಂದು ಚಮತ್ಕಾರದ ಯಂತ್ರವಾಗುತ್ತದೆಂದು ಅವನು ಊಹಿಸಿರಲಿಲ್ಲ. ವಕೀಲರು ಚಮತ್ಕಾರದ ಚಿಲಕವನ್ನು ಶಂಭುವಿನ ಮುಂದೆ ಪ್ರದರ್ಶಿಸಿ ಸೋಫಾದ ಕಡೆ ನಡೆಯುತ್ತಾರೆ. ಶಂಭುವು ಹಿಂಬಾಲಿಸುತ್ತಾನೆ. ಈಗ ಹೇಳಿ ಶಂಭು, ಹೇಗಿದೆ ಈ ಅದ್ಭುತ? ಇಂತಹುದೇ ಚಿಲಕ ಮಹೇಶ್ ರವರ ಕೋಣೆಯ ಬಾಗಿಲಿಗೆ ಅಳವಡಿಸಲಾಗಿದೆ. ಮಾಡಬೇಕಾದ ಕೆಲಸವನ್ನು ಮಾಡಿ ಹೊರಗೆ ಬಂದು ಒಳಗಡೆಯ ಚಿಲಕವನ್ನು ಹೊರಗಡೆಯಿಂದ ಹಾಕಿ ಕಣ್ಮರೆಯಾದರೆ ಅವರ ಸಾವು ಆತ್ಮಹತ್ಯೆ ಎಂದು ಪರಿಗಣಿಸುವುದೇ ಸಾಧ್ಯ. ಈಗ ಹೇಳಿ, ನಿಮಗೆ ಬೇರೇನು ಸಂದೇಹಗಳಿವೆ ಎಂದು. ಶಂಭು ಅದರ ಯಶಸ್ಸಿನ ಸಾಧ್ಯತೆಯ ಬಗ್ಗೆ ಮನದೊಳಗೆ ಲೆಕ್ಕ ಹಾಕುತ್ತಿದ್ದ. ವಕೀಲರೇ, ಒಂದು ವೇಳೆ ಪೊಲೀಸರು ಕೋಣೆಯೊಳಕ್ಕೆ ಹೋಗಲು ಬಾಗಿಲನ್ನು ಒಡೆದರೆ ರಹಸ್ಯ ಹೊರಬೀಳುವುದಿಲ್ಲವೇ? ತನ್ನ ಸಂಶಯವನ್ನು ಮುಂದಿಟ್ಟಿದ್ದ. ಹೌದು, ಆ ಸಾಧ್ಯತೆ ಉಂಟು. ಆದರೆ ಅದು 1000ಕ್ಕೆ 1. ಬಾಗಿಲನ್ನು ಒಡೆದು ಕೋಣೆಯ ಒಳಕ್ಕೆ ಹೋಗುವುದಕ್ಕಿಂತ
ಕೋಣೆಯ ಹಿಂದಿನ ಕಿಟಕಿಯ ಗಾಜು ಒಡೆದು ಒಳಗೆ ಹೋಗುವುದೇ ಅತ್ಯಂತ ಸುಲಭ. ಪೊಲೀಸರು ಇದನ್ನೇ ಮಾಡುವರೆಂದು ನಾನು ಬಲವಾಗಿ ನಂಬುವೆ. ಒಂದು ವೇಳೆ ಬಾಗಿಲನ್ನು ಒಡೆದರೂ ಚಿಲಕವನ್ನು ಸಂಪೂರ್ಣವಾಗಿ ಪುಡಿ ಮಾಡಿದ ಹೊರತು ಅದರ ರಹಸ್ಯ ಬಯಲಾಗದು. ಒಮ್ಮೆ ಕೋಣೆಯ ಒಳಹೊಕ್ಕು ಒಳಗಿನಿಂದ ಚಿಲಕವನ್ನು ತೆಗೆದು ಬಿಟ್ಟರೆ ನಿಮಗೆ ಗೆಲುವು ಖಂಡಿತ. ಸ್ವಲ್ಪವಾದರೂ ರಿಸ್ಕ್ ಇಲ್ಲದೆ ಇಂಥ ಕಾರ್ಯ ನಿರ್ವಹಿಸುವುದು ಕಷ್ಟ. ಇದರಲ್ಲಿ ನೀವು ಯಶಸ್ವಿಯಾಗುವ ಸಂಭವವೇ ಹೆಚ್ಚು. ಯಾವುದಕ್ಕೂ ತೀರ್ಮಾನ ನಿಮ್ಮದು. ಯಾವ ಹಂತದಲ್ಲೂ ನೀವು ಹಿಂಜರಿಯಬಹುದು. ನಮ್ಮಣ್ಣನ ಕೋಣೆಗೆ ಅಳವಡಿಸಿರುವ ಚಿಲಕವನ್ನು ಪರೀಕ್ಷಿಸಿದ್ದು ಎಷ್ಟು ದಿನಗಳ ಹಿಂದೆ? ಒಂದು ವೇಳೆ ನಮಗೆ ಬೇಕಾದಾಗ ಅದು ಕಾರ್ಯನಿರ್ವಹಿಸದೆ ಹೋದರೆ? 1 ವಾರದ ಹಿಂದೆ ಪರೀಕ್ಷಿಸಲಾಗಿದೆ. ಅದು ನಿಮ್ಮಣ್ಣ ನರ್ಸಿಂಗ್ ಹೋಮ್ನಲ್ಲಿದ್ದಾಗ. ಅಲ್ಲದೆ ಇವುಗಳನ್ನು ಕಳೆದ 2 ವರ್ಷಗಳಲ್ಲಿ 18 ಬಾರಿ ಪರೀಕ್ಷಿಸಲಾಗಿದೆ. ಅಷ್ಟು ಬಾರಿಯೂ ಸರಿಯಾಗಿ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸಿ ನನ್ನ ನಂಬಿಕೆ ಉಳಿಸಿಕೊಂಡಿದೆ. ಅಲ್ಲದೆ ನೀವು ಕೋಣೆಯ ಒಳಗೆ ಹೋಗಲು ಇದೇ ತಂತ್ರವನ್ನೇ ಉಪಯೋಗಿಸುವುದರಿಂದ ಮೊದಲೇ ನಿಮಗೆ ಅದರ ಯಶಸ್ಸಿನ ಬಗ್ಗೆ ಖಚಿತವಾಗುತ್ತದಲ್ಲವೇ? ತಾವು ತಯಾರಿಸಿದ ವಿಚಿತ್ರವಾದ ಚಿಲಕದ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡರು. ಶಂಭುವಿಗೆ ಇನ್ನು ಯಾವ ಪ್ರಶ್ನೆಯೂ ಇದ್ದಂತೆ ಕಾಣುವುದಿಲ್ಲ. ಇಬ್ಬರೂ 5 ನಿಮಿಷ ಮೌನ ವಹಿಸುತ್ತಾರೆ. ಈಗ ಮಾತನಾಡಬೇಕಾದ್ದು ಶಂಭುವಿನ ಸರದಿ. ವಕೀಲರು ಏನೂ ಮಾತನಾಡದೆ ಶಂಭುವನ್ನೇ ನೋಡುತ್ತಾರೆ. ಶಂಭುವಿನ ಮನದಲ್ಲಿ ನಡೆದಿರಬಹುದಾದ ಜಂಜಾಟ ಊಹಿಸಲು ಪ್ರಯತ್ನಿಸುತ್ತಾರೆ. ಶಂಭು ಏನೇನು ಆಲೋಚಿಸಿದನೋ ಕೊನೆಗೆ ಮೌನವನ್ನು ಮುರಿಯುತ್ತಾನೆ. ವಕೀಲರೇ, ನಮ್ಮಣ್ಣ ಬರೆದಿಟ್ಟ ಉಯಿಲಿನ ಮೂಲ ಪ್ರತಿಯನ್ನು ನನಗೆ ಯಾವಾಗ ತೋರಿಸುತ್ತೀರಿ? ಅಂತಿಮವಾಗಿ ತನ್ನ ತೀರ್ಮಾನವನ್ನು ಕೊಡುತ್ತಾನೆ ಶಂಭು. ಉಯಿಲಿನ ಮೂಲ ಪ್ರತಿಯನ್ನು ನೋಡಿ ಅದರ ಬರಹವೇನೆಂದು ಖಚಿತಪಡಿಸಿಕೊಂಡು ಮಾತ್ರವೇ ಈ ಕೆಲಸಕ್ಕೆ ಕೈ ಹಾಕಬೇಕೆಂಬ ಅವನ ವಿವೇಚನೆಗೆ ವಕೀಲರು ಮೆಚ್ಚುತ್ತಾರೆ. ಗುಡ್ ಮಿಸ್ಟರ್ ಶಂಭು, ನಿಮ್ಮ ಈ ತೀರ್ಮಾನಕ್ಕೆ ನನ್ನ ಅಭಿನಂದನೆಗಳು. ಮೊದಲೇ ನಾನು ನಿಮಗೆ ತಿಳಿಸಿದಂತೆ ನಾಳೆ ಬೆಳಿಗ್ಗೆಯೇ ನಾನು ದೆಹಲಿಗೆ ಹೋಗುವವನಿದ್ದೇನೆ. ಆ ಲಕೋಟೆ ಬ್ಯಾಂಕಿನ ಲಾಕರಿನೊಳಗೆ ಇದೆ. ಇಂದು ಬುಧವಾರ. ಇಂದಿನಿಂದ 6 ದಿನಕ್ಕೆ, ಅಂದರೆ ಬರುವ ಸೋಮವಾರ ಸಂಜೆ 6 ಗಂಟೆಗೆ ನೀವು ಅದನ್ನು ನೋಡಬಹುದು. ಇಂತಹ ಕಾರ್ಯಕ್ಕೆ ಮುನ್ನ ಮತ್ತಷ್ಟು ಯೋಚಿಸಲು ನಿಮಗೂ ಕಾಲಾವಕಾಶ ಕೊಡುವುದು ನ್ಯಾಯವಲ್ಲವೇ? ಒಂದು ಮಾತು ನೆನಪಿರಲಿ, ಮುದ್ರಿತವಾದ ಲಕೋಟೆಯೊಳಗಿರುವ ಮೂಲ ಪ್ರತಿಯನ್ನು ಒಮ್ಮೆ ಈಚೆ ತೆಗೆದ ನಂತರ ಅದೇ ದಿನ ನಿಮ್ಮ ಕಾರ್ಯ ನಿರ್ವಹಿಸಬೇಕು. ಒಂದು ವೇಳೆ ನಾನು ಲಕೋಟೆ ಒಡೆದ ನಂತರ ನೀವು ಕಾರ್ಯನಿರ್ವಹಿಸದೇ ಹೋದರೆ ನಿಮಗೆ ಬೇಕಾದ ಹಣದಲ್ಲಿ 1 ಪೈಸೆಯೂ ನಿಮಗೆ ಸಿಗಲಾರದು. ಅಲ್ಲದೆ ಲಕೋಟೆಯನ್ನು ಒಡೆದದ್ದಕ್ಕೆ ಸಮಾಧಾನಕರ ಉತ್ತರವನ್ನೂ ಸಿದ್ಧಪಡಿಸಿಕೊಳ್ಳಬಲ್ಲೆ. ಏನೇ ಆದರೂ ನಷ್ಟ ನಿಮಗೇ ಹೊರತು ನನಗೇನಿಲ್ಲ. ಶಂಭುವಿಗೆ ಉಳಿದಿದ್ದ 10 ದಿನಗಳಲ್ಲಿ 6 ದಿನಗಳನ್ನು ವೃಥಾ ಕಳೆಯಬೇಕೆಂದು ಸಲಹೆ ನೀಡಿದ್ದರು ವಕೀಲರು. ನಂತರ ಉಳಿದಿದ್ದ 4 ದಿನಗಳಲ್ಲಿ 1 ಕ್ಷಣವೂ ವ್ಯರ್ಥ ಮಾಡುವಂತಿರಲಿಲ್ಲ. ಉಯಿಲಿನ ಮೂಲ ಪ್ರತಿಯನ್ನು ಕಣ್ಣಾರೆ ನೋಡದೆ ಏನೇ ಮಾಡಿದರೂ ಅದು ಮೂರ್ಖತನವೆಂದು ಶಂಭುವಿಗೆ ತಿಳಿದಿತ್ತು. ಅದಕ್ಕಾಗಿ ವಿಧಿಯಿಲ್ಲದೆ ಇನ್ನೂ 6 ದಿನ ಕಾಯಬೇಕಿತ್ತು ಶಂಭು. ಅಷ್ಟರಲ್ಲಿ ತನಗೆ ಬೇರೆ ಯಾವುದಾದರೂ ನಿಧಿ ಸಿಗಬಾರದೆ ಎಂದೆನಿಸಿತ್ತು ಅವನಿಗೆ. ಶಂಭುವಿಗೆ ಇನ್ನೇನೋ ಶಂಕೆ ಮೂಡಿತ್ತು. ಸ್ವಲ್ಪ ತಾಳಿ ವಕೀಲರೇ, ಏನೋ ಹೊಸ ವಿಚಾರ ಹೊಳೆದಂತೆ ಮಾತು ನಿಲ್ಲಿಸಿದ. ಕೆಲವು ಕ್ಷಣ ಮೌನ. ವಕೀಲರಿಗೆ ಏನೆಂದು ತಿಳಿಯದೆ ಸ್ವಲ್ಪ ಆತಂಕವಾಯಿತು. ಈ ಶಂಭು ಇನ್ನೇನು ತಗಾದೆ ತೆಗೆಯುವನೋ ಎಂದು ಅಳುಕಿದರು. ಇನ್ನೊಂದು 10 ಕ್ಷಣ ಯೋಚಿಸಿ ಶಂಭುವೇ ಮಾತನಾಡಿದ. ವಕೀಲರೇ, ನನಗೆ ಇನ್ನೊಂದು ಸಂದೇಹ. ನಿಮ್ಮ ಯೋಜನೆಯಲ್ಲಿ ಇನ್ನೂ ಏನೋ ಕೊರತೆ ಇದೆ ಅನಿಸುತ್ತಿದೆ. ವಕೀಲರಿಗೆ ಆತಂಕ ಹೆಚ್ಚಾಗಿತ್ತು. ಇಂಥ ಅದ್ದೂರಿ ಹೋಟೆಲ್ನಲ್ಲಿ ದಿನದ 24 ಗಂಟೆಗಳ ಕಾಲ ಎಲ್ಲ ಕಡೆ ನಡೆಯುವ ದೃಶ್ಯಗಳನ್ನು ಸೆರೆ ಹಿಡಿಯುವಂತಹ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿರುವ ವಿಚಾರ ನಾವು ಕಡೆಗಾಣಿಸಿದ್ದೇವೆ. ನಮ್ಮಣ್ಣನ ಕೋಣೆಗೆ ಹೋಗುವಾಗ ಬರುವಾಗ ಕಾರಿಡಾರಿನಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳು ನನ್ನ ಚಿತ್ರ ಹಿಡಿದಿಟ್ಟರೆ ನನ್ನ ಗತಿ? ವಕೀಲರು ಈ ಪ್ರಶ್ನೆ ನಿರೀಕ್ಷಿಸಿದಂತಿತ್ತು. ಅವರ ಮುಖದಲ್ಲಿ ಯಾವ ಆತಂಕವೂ ಕಂಡಿರಲಿಲ್ಲ. ಶಂಭುವೇ ಮಾತು ಮುಂದುವರೆಸಿದ್ದ. ವಕೀಲರೇ, ಅಗ್ನಿ ಆಕಸ್ಮಿಕವಾದಾಗ ತಪ್ಪಿಸಿಕೊಳ್ಳಲು ಮಾಡಿರುವ ಮೆಟ್ಟಿಲುಗಳಿರುವ ದಾರಿಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿಲ್ಲ. ನಾನು ಆ ದಾರಿಯಲ್ಲಿ ಹಲವಾರು ಬಾರಿ ಓಡಾಡಿದ್ದೇನೆ.
ಆ ದಾರಿಯಲ್ಲಿ ಅಣ್ಣನ ಕೋಣೆ ಇರುವ 7ನೇ ಅಂತಸ್ತಿನವರೆಗೂ ಹೋಗಬಹುದು. ಆದರೆ 7ನೇ ಅಂತಸ್ತು ತಲುಪಿದ ನಂತರ ಅಣ್ಣನ ಕೋಣೆಯವರೆಗೆ ಹೋಗುವ ಪ್ಯಾಸೇಜ್ನಲ್ಲಿ ನಡೆಯುವಾಗ ಸಿಸಿಟಿವಿ ಕ್ಯಾಮೆರಾ ಸೆರೆ ಹಿಡಿಯುವ ಸಾಧ್ಯತೆ ಇದೆ. ಆ ಭಾಗವನ್ನು ನಿಭಾಯಿಸುವುದು ಹೇಗೆಂದು ಯೋಚಿಸಬೇಕು. ಶಂಭು, ಆ ಚಿಂತೆ ಬಿಡಿ. ನೀವು ಕೇಳದಿದ್ದರೂ ನಾನು ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿರುತ್ತಿದ್ದೆ. ನನಗೇ ಆದರೂ ನಾನು ಮಾಡಲೇಬೇಕಿತ್ತು. ಅಲ್ಲಿ ಇಟ್ಟಿರುವ ಸಿಸಿಟಿವಿ ಕ್ಯಾಮೆರಾ ಕೆಟ್ಟು ಮತ್ತು ಅದರ ವೈರಿಂಗ್ ಸುಟ್ಟು ಬಹಳ ದಿನಗಳಾಗಿದೆ. ಅದನ್ನು ಸರಿಪಡಿಸಲು ಸಹ ದೊಡ್ಡ ಯಜಮಾನರಾದ ಮಹೇಶ್ ಅವರೇ ಅನುಮತಿ ಕೊಡಬೇಕು. ಅವರಿಗಿರುವ ಸ್ಥಿತಿಯಲ್ಲಿ ಅದು ಸಾಧ್ಯವಿಲ್ಲದ ಮಾತು. ಸಂಬಂಧಿತ ಸಿಬ್ಬಂದಿಗಳು ಸೋಮಾರಿಗಳಲ್ಲವೇ? ಅವರಿಗೇನು, ಅದು ನಡೆಯುತ್ತಿದ್ದರೂ ಸಂಬಳ, ಇಲ್ಲದಿದ್ದರೂ ಸಂಬಳ. ಅದು ಸರಿ ಹೋಗುವುದು ಆಗಬೇಕಾದ ನಮ್ಮ ಕೆಲಸವಾದ ಮೇಲಷ್ಟೇ. ಇದೆಲ್ಲ ಸಹಜವಾಗೇ ಆಗಿರುವಂತೆ ವ್ಯವಸ್ಥೆ ಆಗಿದೆ. ವಕೀಲರ ಮಾತನ್ನು ಶಂಭು ನಂಬಿದ್ದ. ಅಂತಹ ಮಾಯದ ಚಿಲಕವನ್ನು ಸಿದ್ಧಪಡಿಸಿದ ವಕೀಲರಿಗೆ ಈ ಸಿಸಿಟಿವಿ ಕ್ಯಾಮೆರಾ ನಿಷ್ಕ್ರಿಯಗೊಳಿಸುವುದೇನೂ ದೊಡ್ಡ ವಿಚಾರವಲ್ಲವೆಂದು ಲೆಕ್ಕ ಹಾಕಿದ. ಈ ವಿಚಾರವಾಗಿ ಹೆಚ್ಚಿನ ವಿವರ ತಿಳಿಯುವ ಅಗತ್ಯ ಅವನಿಗೆ ಕಂಡು ಬಂದಿರಲಿಲ್ಲ. ವಕೀಲರಲ್ಲಿ ಅವನಿಗೆ ನಂಬಿಕೆ ಬಂದಿತ್ತು. ಏಕೆಂದರೆ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ತಾನು ಸಿಕ್ಕಿಬಿದ್ದರೆ ಅವರ ಹೆಸರು ಹೊರಬರುವುದಲ್ಲವೇ? ಅವರೂ ಸಿಕ್ಕಿ ಬೀಳುವುದು ಖಚಿತವಲ್ಲವೇ? ಆದ್ದರಿಂದ ಅವರೂ ಅತ್ಯಂತ ಎಚ್ಚರಿಕೆಯಿಂದಿರಬೇಕು. ಈ ವಿಷಯ ಅವನಿಗೆ ಚೆನ್ನಾಗಿ ತಿಳಿದಿತ್ತು. 20 ವರ್ಷದ ಕ್ರಿಮಿನಲ್ ಅನುಭವದಲ್ಲಿ ಅವನಿಗೆ ಇನ್ನೂ ಹಲವು ಸಂಶಯಗಳು ಅವನ ತಲೆಗೆ ಬಂದಿದ್ದವು. ಅವೇನೆಂದರೆ, ಅಂಥ ಮಾಯದ ಚಿಲಕವನ್ನು ವಕೀಲರು ಅಣ್ಣನ ಕೋಣೆಯ ಬಾಗಿಲಿಗೆ ಅಳವಡಿಸಿದ್ದಾದರೂ ಹೇಗೆ? ಯಾರ ಸಹಾಯವೂ ಇಲ್ಲದೆ ಅದನ್ನು ಹೇಗೆ ನಿಭಾಯಿಸಿದರು? ಚಿಲಕ ಅಳವಡಿಸುವ ಕೆಲಸಕ್ಕೂ ವಕೀಲರಿಗೂ ಏನು ಸಂಬಂಧ? ಈ ಪ್ರಶ್ನೆಗಳನ್ನು ಕೇಳಿ ವಕೀಲರು ಅವಾಕ್ಕಾದರು. ಅವನನ್ನು ನಂಬಿಸಲೇಬೇಕಿತ್ತು. ಶಂಭು, ಈ ಹೋಟೆಲಿನ ಎಲ್ಲ ವಿಚಾರಗಳಲ್ಲೂ ನನ್ನ ಕೈವಾಡ ಇತ್ತು. ನಿಮ್ಮಣ್ಣನಿಗೆ ನಾನು ವಕೀಲನಾಗಿರುವುದಕ್ಕಿಂತ ಖಾಸಗಿ ಮಿತ್ರನಾಗಿರುವುದೇ ಹೆಚ್ಚು. ಎಲ್ಲದಕ್ಕೂ ನಿಮ್ಮಣ್ಣ ನನ್ನನ್ನು ನಂಬುವಷ್ಟು ಶಂಕರನನ್ನೂ ನಂಬುತ್ತಿರಲಿಲ್ಲ. ಈಗಲೂ ಅಷ್ಟೇ. ಹಾಗಾಗಿ ಹೋಟೆಲನ್ನು ಕಟ್ಟುವಾಗ ಎಲ್ಲ ವಸ್ತುಗಳ ಆಯ್ಕೆಯ ವಿಷಯದಲ್ಲೂ ನನ್ನದೇ ಪ್ರಮುಖ ಪಾತ್ರ. ಹಾಗಾಗಿ ಈ ಚಿಲಕವನ್ನು ನಿಮ್ಮಣ್ಣನ ಕೋಣೆಗೆ ಅಳವಡಿಸುವುದರಲ್ಲಿ ನನ್ನದೇ ಕೈವಾಡ. ಅಣ್ಣ ಮಹೇಶ್ ಅವರು ವಕೀಲರನ್ನು ನಂಬುವಷ್ಟು ಶಂಕರನನ್ನೂ ನಂಬುತ್ತಿರಲಿಲ್ಲವೆಂದು ಶಂಕರನೇ ಹೇಳಿದ್ದು ಶಂಭುವಿಗೆ ನೆನಪಿಗೆ ಬಂತು. ಇಬ್ಬರೂ ಹೇಳಿದ್ದು ತಾಳೆಯಾಗಿದ್ದು ಅದನ್ನು ನಂಬಲು ಶಂಭುವು ಇನ್ನಷ್ಟು ಒತ್ತಾಸೆಯಾಯಿತು. ವಕೀಲರೇ, ಹಾಗಾದರೆ ಸರಿ. ಮುಂದಿನ ಕೆಲಸಕ್ಕೆ ಕೆಲವು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಅದಕ್ಕಾಗಿ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಕನಿಷ್ಠ 25,000ವಾದರೂ ಬೇಕು. ವ್ಯವಸ್ಥೆ ಮಾಡಿ. ಅವನ ಮನವಿ ಆದೇಶದಂತಿತ್ತು. ಆ ಆದೇಶಕ್ಕೆ ವಕೀಲರು ಮಣಿದಿದ್ದರು. ತಮ್ಮ ಬ್ರೀಫ್ ಕೇಸಿನಿಂದ ಅವನಿಗೆ ಬೇಕಿದ್ದ ಹಣ ತೆಗೆದು ಅವನಿಗೆ ಕೊಡುತ್ತಾ, ಗುಡ್ ಲಕ್ ಶಂಭು ಎಂದು ಅವನ ಕೈ ಕುಲುಕಿದರು. 6 ದಿನಗಳಲ್ಲಿ ಅನಾಯಾಸವಾಗಿ ಬರುವ ಕೋಟಿ ಕೋಟಿ ಆಸ್ತಿಯ ನಿರೀಕ್ಷೆಯಲ್ಲಿ ವಕೀಲರು ಹೇಳಿದ ಕೆಲಸಕ್ಕೆ ಒಪ್ಪಿಗೆ ಸೂಚಿಸಿ ಅವರಿಂದ ಬೀಳ್ಕೊಟ್ಟ ಶಂಭು. 6 ದಿನಗಳು 6 ವರ್ಷಗಳಂತೆ ಕಂಡಿತು ಶಂಭುವಿಗೆ. ಆದರೇನು, 60 ವರ್ಷಗಳು ದುಡಿದರೂ ಸಿಗದ ಸಂಪತ್ತು 6 ದಿನಗಳಲ್ಲಿ ಸಿಗುವುದಾದರೆ ಕಾಯಬಾರದೇಕೆ? ದೃಢವಾದ ನಿರ್ಧಾರದೊಂದಿಗೆ ಹೋಟೆಲಿನ ಕಡೆಗೆ ಹೆಜ್ಜೆ ಹಾಕಿದ ಶಂಭು. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.